ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ದಿವಸ ಒಂದಿಷ್ಟು ವರ್ಡ್ಸ್ಗಳು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಒಳಗೆ ಯಾವ ರೀತಿ ಚೇಂಜ್ ಆಗ್ತವೆ ಅಂತ ನೋಡಿರಿ. ಹಿಯರ್ದಿದ್ದು ದೇರ್ ಆಗ್ತದೆ, ಎಗೋ ಬಿಫೋರು, ನೌ ದೆನ್. ನೆಕ್ಸ್ಟ್ ಅಂತ ಇತ್ತಂದ್ರೆ ದ ಫಾಲೋವಿಂಗ್ ಅಂತ ಬರೀಬೇಕು. ಟುಡೇ ದ್ಯಾಟ್ ಡೇ, ಟು ನೈಟ್ ದ್ಯಾಟ್ ನೈಟ್, ಟುಮಾರೋ ದ ನೆಕ್ಸ್ಟ್ ಡೇ ಅಂತ ಬರೀಬೇಕು. ಎಸ್ಟರ್ಡೇ ಅಂತ ಇತ್ತಪ್ಪ ಅಂತಂದ್ರೆ ದ ಪ್ರೀವಿಯಸ್ ಡೇ ಅಂತ ಯೂಸ್ ಮಾಡಬೇಕು. ಲಾಸ್ಟ್ ಡೇ ದ ಪ್ರೀವಿಯಸ್ ನೈಟ್, ನೆಕ್ಸ್ಟ್ ಡೇ ಫಾಲೋವಿಂಗ್ ಡೇ, ವಿಲ್, ವುಡ್, ಶಾಲ್, ಶುಡ್ ಇವೆಲ್ಲ ನಿಮಗೆ ಮೊನ್ನೆ ಕ್ಲಾಸಲ್ಲಿ ಅರ್ಥ ಮಾಡ್ಕೊಂಡಿರಿ. ಈ ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್ ಒಳಗೆ ರಿಪೋರ್ಟಿಂಗ್ ವರ್ಬ್ಸ್ಗಳದವಪ್ಪ. ಏನಪ್ಪ ಅಂತಂದರೆ, ಈಗ ಒಂದು ಕ್ವಶನ್ ಅಸರ್ಟಿವ್ ಸೆಂಟೆನ್ಸ್ ಅದು ಸಾದಾ ವಾಕ್ಯ ಇತ್ತ ಅಂತಂದ್ರೆ, ವಾಕ್ಯ ಅಲ್ಲಿ 4 ಲೈನನ್ನು ಕೊಟ್ಟಿರ್ತಾರೆ, ಸ್ವಲ್ಪ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರ್ತಾರೆ. ಅದು ಅಸರ್ಟಿವ್ ಸೆಂಟೆನ್ಸಲ್ಲಿ ಇತ್ತಂದ್ರೆ ಸೆಡ್ ಆರ್ ಟೋಲ್ಡ್ ಅಂತ ಬರೀಬೇಕು. ನೀವು ಅದು ಟೈಪ್ಸ್ ಆಫ್ ಸೆಂಟೆನ್ಸ್ ನಿಮಗೆ ಗೊತ್ತದ ಅಂತ ತಿಳ್ಕೊತೀನಿ. ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ ಸೆಂಟೆನ್ಸ್ಗಳದಾವ್ರಿ. ಅಪ್ಡೇಟಿವ್ ಸೆಂಟೆನ್ಸ್, ಇವಷ್ಟು ಸೆಂಟೆನ್ಸ್ ನಿಮ್ಗೆ ಗೊತ್ತದ ಅಂತ ತಿಳ್ಕೊತೀನಿ. ಇನ್ನು ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಾದಾ ವಾಕ್ಯ ಅಂತ ಕರಿತೀವಿ. ಸಾದಾ ವಾಕ್ಯ ಬಂದರೆ ನೀವೇನು ವರ್ಬ್ ಯೂಸ್ ಮಾಡಬೇಕು? ರಿಪೋರ್ಟಿಂಗ್ ವರ್ಬ್ ಯಾವುದಪ್ಪ ಅಂತಂದರೆ ಸೆಡ್ ಆರ್ ಟೋಲ್ಡ್ ಅಂತ ಬಳಸಬೇಕು. ಇನ್ನು ಕೊಟ್ಟಿರುವಂಥ ಕ್ವಶನ್ನಲ್ಲಿ ಕ್ವಶನ್ಸ್ ಬರುವಂಥ ಕ್ವಶನ್ಸ್ಗಳಿದ್ವು ಅಂತಂದ್ರೆ, ಕ್ವಶನ್ ಮಾರ್ಕ್ ಇರುವಂಥ ಸೆಂಟೆನ್ಸ್ಗಳಿದ್ವು ಅಂತಂದರೆ ಆಸ್ಕ್ಡ್ ಯೂಸ್ ಮಾಡಬೇಕು. ಇನ್ನು ಇಂಪರೇಟಿವ್ ಸೆಂಟೆನ್ಸ್ ಯಾವಪ್ಪ ಅಂದ್ರೆ ಆರ್ಡರು, ರಿಕ್ವೆಸ್ಟೆಡು ಇಂಥವು ಯಾವ್ದಾದ್ರು ಕ್ವಶನ್ಸು ಸೆಂಟೆನ್ಸ್ ಒಳಗೆ ಇತ್ತಪ್ಪ ಅಂತಂದರೆ ನೀವೇನು ಮಾಡಬೇಕು? ಆರ್ಡರ್ಡ್ ಅಂತ ಬರೀಬೇಕು, ರಿಕ್ವೆಸ್ಟೆಡ್ ಅಂತ ಯೂಸ್ ಮಾಡಬೇಕು. ಇನ್ನು ಯಾವುದಾದ್ರೂ ಒಂದು ಕ್ವಶನಿಗೆ ಆನ್ಸರ್ ಬರೋಂಗೆ ಅಂತ ಇತ್ತಂದ್ರೆ ಅವಾಗ ಏನು ಮಾಡಬೇಕು? ರಿಪ್ಲೈಡ್ ಅಂತ ಬಳಸಬೇಕು. ಈ ನೆಕ್ಸ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸೆಂಟೆನ್ಸ್ನಲ್ಲಿ ಲಿಂಕರ್ಸ್ ಅಕಾರ್ಡಿಂಗ್ ಟು ಟೈಪ್ಸ್ ಆಫ್ ಸೆಂಟೆನ್ಸ್. ಲಿಂಕರ್ಸ್ ಯಾವ್ರಿಗೆ ಬಳಸ್ಬೇಕಪ್ಪ ಅಂತಂದರೆ, ಅಸರ್ಟಿವ್ ಸೆಂಟೆನ್ಸ್ ಬಂತಂದ್ರೆ ದ್ಯಾಟ್ ಅನ್ನೋಂಥ ಲಿಂಕರ್ಸ್ನ ಬಳಸಬೇಕು. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬಂದಿತ್ತಪ್ಪ ಅಂತಂದ್ರೆ ಅದಕ್ಕೂ ಕೂಡ ದ್ಯಾಟ್ ಅಂತ ಬಳಸಬೇಕು. ಆ್ಯಂಡ್ ಇಂಪರೇಟಿವ್ ಸೆಂಟೆನ್ಸ್ ಬಂದಿತ್ತಂದ್ರೆ ಟು ಅಂತ ಬಳಸಬೇಕು. ಆ್ಯಂಡ್ ಇಂಟ್ರಾಗೇಟಿವ್ ಅಂದರೆ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಿತ್ತಪ್ಪ ಅಂದ್ರೆ WH ವರ್ಡ್ಸ್ಗಳು ಬರ್ತಾವ್ರಿ, ಅವನ್ನ ಬಳಸಬೇಕು. ಒಂದು ವೇಳೆ WH ವರ್ಡ್ಸ್ಗಳು ಇದ್ವು ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ WH ಕ್ವಶನ್ಸ್ಗಳಿದ್ವು ಅಂದರೆ WH ವರ್ಡ್ಸ್ಗಳು ಬರ್ತಾವೆ. ವಾಟ್, ವೇರ್, ಹೂ ಅಂತ ಹಿಂಗೆ WH ವರ್ಡ್ಸ್ಗಳು ಬರ್ತಾವ್ರಿ. ಒಂದು ವೇಳೆ ಕ್ವಶನ್ ಎಸ್ ಆರ್ ನೋ ಕ್ವಶನ್ ಬರುವಂಗಿತ್ತಂದ್ರೆ, ನಿಮ್ಗೆ ಎಸ್ ಆರ್ ನೋ ಕ್ವಶನ್ ಆಲ್ರೆಡಿ ಗೊತ್ತದ, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಕಲ್ತಿರ್ತೀರಿ. ಎಸ್ ಆರ್ ನೋ ಕ್ವಶನ್ಸ್ ಬಂದಿತ್ತಪ್ಪ ಅಂತಂದ್ರೆ ಅಲ್ಲಿ ಇಫ್ ಆರ್ ವೆದರ್ ಅಂತ ಯೂಸ್ ಮಾಡಬೇಕು. ಇನ್ನು ಅಪ್ಡೇಟಿವ್ ಸೆಂಟೆನ್ಸ್ ಬಂತಂತಂದ್ರೆ ದ್ಯಾಟ್ ಅಂತ ಬಳಸ್ಬೇಕು. ಅರ್ಥ ಆಯ್ತಲ್ರಿ? ಅಸರ್ಟಿವ್ ದ್ಯಾಟ್, ಎಕ್ಸ್ಕ್ಲಾಮೇಟರಿ ದ್ಯಾಟ್, ಇಂಪರೇಟಿವ್ ಟು, ಇಂಟ್ರಾಗೇಟಿವ್ WH, ಅದರೊಳಗೆ ಎಸ್ ಆರ್ ನೋ ಕ್ವಶನ್ ಬಂದರೆ ಇಫ್ ಆರ್ ವೆದರ್ ಅಂತ ಯೂಸ್ ಮಾಡಬೇಕು. ಅಪ್ಡೇಟಿವ್ ಸೆಂಟೆನ್ಸ್ ಬಂದರೆ ದ್ಯಾಟ್ ಅಂತ ಬಳಸಬೇಕು. ಇಲ್ಲಿವರೆಗೂ ಏನು ಮಾಡಿರಿ ನೀವು? ಒಂದೊಂದು ಕ್ಲಾಸನ್ನು ಕೇಳ್ತಾ ಹೋಗಿರಿ, ಹೌದಾ? ನೀವು ಫಸ್ಟ್ ಕ್ಲಾಸನ್ನು ನೋಡಿ ಲಾಸ್ಟ್ ಕ್ಲಾಸನ್ನು ನೋಡಿದ್ರೆ ನಿಮಗಿದು ರಿಪೋರ್ಟೆಡ್ ಸ್ಪೀಚ್ ಅರ್ಥ ಆಗಲ್ಲ. ಪ್ರತಿಯೊಂದು ಕ್ಲಾಸನ್ನು ನೀವು ಕಂಟಿನ್ಯೂಸ್ ಆಗಿ ಅಷ್ಟು ಕ್ಲಾಸನ್ನು ನೋಡಿ ಬಂದರೆ ನಿಮಗೇನಾಗ್ತದೆ? ಪ್ರತಿಯೊಂದು ರೂಲ್ಸು ನಿಮಗೇನಾಗ್ತದೆ ಗೊತ್ತಾಗ್ತೈತಿ. ಒಂದು ಕ್ಲಾಸ್ ನೋಡಿ ಇನ್ನೊಂದು ಕ್ಲಾಸನ್ನು ಮಧ್ಯದಲ್ಲಿ ಬಿಟ್ಟು ಲಾಸ್ಟ್ ನೋಡೋಕೆ ಹೋದರೆ ನಿಮಗೇನು ಗೊತ್ತಾಗಲ್ಲ ರೀ. ಹಾಗಾಗಿ ನನ್ನ ರಿಪೋರ್ಟೆಡ್ ಸ್ಪೀಚನ್ನು ಅಷ್ಟು ಕ್ಲಾಸನ್ನು ನೋಡಿ ನಿಮ್ಗೆ ರಿಪೋರ್ಟ್ ಮಾಡೋಕ್ಕೆ ಬರ್ತದೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡೈರೆಕ್ಟಾಗಿ ಏನು ಮಾಡೋಣ ರೀ? ರಿಪೋರ್ಟನ್ನು ಮಾಡೋಕೆ ಕಲಿಯೋಣಂತ. ಗೊತ್ತಾಯ್ತು ರೀ? ಇವೆಲ್ಲ ರೂಲ್ಸನ್ನು ಮೊದಲು ನೀವು ಕಲ್ತಿರ್ರಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೈರೆಕ್ಟಾಗಿ ರಿಪೋರ್ಟೆಡ್ ಸ್ಪೀಚನ್ನು ಡೈರೆಕ್ಟಾಗಿ ಯಾವುದಾದ್ರೂ ಕ್ವಶನ್ ಪೇಪರ್ನಲ್ಲಿ ಇದ್ದಿರೋವಂಥದ್ದು ಕ್ವಶನು ಅಥವಾ ಬೇರೆ ಎಕ್ಸಾಂಪಲ್ ನೋಡಿ ನಾವೇನು ಮಾಡೋಣ, ಡೈರೆಕ್ಟಾಗಿ ರಿಪೋರ್ಟೆಡ್ ಸ್ಪೀಚನ್ನು ಮಾಡೋಣ ಅಂತ. ಥ್ಯಾಂಕ್ ಯು.